ಸಾಧಾರಣ ಕಾಲದ 11ನೆಯ ಶುಕ್ರವಾರ. ಅರಸರುಗಳ 2ನೇ ಗ್ರಂಥದಿಂದ ವಾಚನ. ಅಹಜ್ಯನು ಮರಣ ಹೊಂದಿದನೆಂಬುದನ್ನು ಅವನ ತಾಯಿ ಅತಲ್ಯಳು ಕೇಳಿದಾಗ ರಾಜ ಸಂತಾನದವರೆಲ್ಲರನ್ನೆಲ್ಲ ಬೇಗನೆ ಸಂಹರಿಸಿಬಿಟ್ಟಳು. ಆದರೆ ಅರಸ ಯೆಹೋರಾಮನ ಮಗಳು ಅಹಜ್ಯನ ತಂಗಿಯೂ ಆದ ಯೆಹೋಷೆಬ ಎಂಬಾಕೆ ಯಾರಿಗೂ ತಿಳಿಯದಂತೆ ತನ್ನ ಅಣ್ಣನ ಮಗ ಯೆಹೋಷನನ್ನು ಹತವಾಗುವುದಕ್ಕಿಂತ ರಾಜಪುತ್ರರ ಮಧ್ಯೆಯಿಂದ ಅವನ ದಾದಿಯೊಡನೆ ತೆಗೆದುಕೊಂಡು ಹೋಗಿ ಮಲಗುವ ಕೋಣೆಯಲ್ಲಿ ಅಡಗಿಸಿಬಿಟ್ಟಳು. ಹೀಗೆ ಅವನು ಅತಲ್ಯಳಿಂದ ಹತವಾಗದೆ ತಪ್ಪಿಸಿಕೊಂಡು 6 ವರ್ಷಗಳವರೆಗೂ ಯೆಹೋಷೆಬಳೊಡನೆ ಗುಪ್ತವಾಗಿ ಸರ್ವೇಶ್ವರನ ಆಲಯದಲ್ಲಿದ್ದನು. ಈ 6 ವರ್ಷಗಳಲ್ಲಿ ಅತಲ್ಯಳೇ ನಾಡನ್ನು ಆಳುತ್ತಿದ್ದಳು. 7ನೇ ವರ್ಷದಲ್ಲಿ ಯಾಜಕನಾದ ಯೆಹೋಯಾದವನು ಕಾರಿ ಎಂಬ ಸಿಪಾಯಿಗಳ ಮತ್ತು ಕಾವಲು ದಂಡಿನವರ ಶತಾಧಿಪತಿಗಳನ್ನು ತನ್ನ ಹತ್ತಿರ ಸರ್ವೇಶ್ವರನ ಆಲಯಕ್ಕೆ ಕರೆಯಿಸಿದನು. ಅಲ್ಲಿ ಅವನು ಅವರ ಸಂಗಡ ಪ್ರಮಾಣಪೂರ್ವಕವಾದ ಒಪ್ಪಂದವನ್ನು ಮಾಡಿಕೊಂಡ ನಂತರ ರಾಜಕುಮಾರನನ್ನು ತೋರಿಸಿದನು. ಯಾಜಕನಾದ ಯೆಹೋಯಾದವನು ಆಜ್ಞಾಪಿಸಿದಂತೆ ಶತಾಧಿಪತಿಗಳು ಸಬ್ಬತ್ ದಿನದಲ್ಲಿ ಮನೆಗೆ ಹೋಗತಕ್ಕ ಮತ್ತು ಕಾಯುವುದಕ್ಕಾಗಿ ಬರತಕ್ಕ ಸಿಪಾಯಿಗಳನ್ನು ಕರೆದುಕೊಂಡು ಅವನ ಬಳಿಗೆ ಬಂದರು. ಅವನು ಆ ಶತಾಧಿಪತಿಗಳಿಗೆ ಸರ್ವೇಶ್ವರನ ಆಲಯದಲ್ಲಿ ಇಡಲಾಗಿದ್ದ ದಾವೀದನ ಬರ್ಜಿಯನ್ನು ಗುರಾಣಿಗಳನ್ನು ಕೊಟ್ಟನು. ಕಾವಲು ದಂಡಿನವರು ಆಯುಧ ಹಿಡಿದುಕೊಂಡು ಅರಸನನ್ನು ಕಾಯುವುದಕ್ಕಾಗಿ ದೇವಾಲಯದ ದಕ್ಷಿಣ ದಿಕ್ಕಿನ ಮೂಲೆಯಿಂದ ಬಲಿಪೀಠದವರೆಗೂ ಅಲ್ಲಿಂದ ಉತ್ತರ ದಿಕ್ಕಿನ ಮೂಲೆಯವರೆಗೂ ಸಾಲಾಗಿ ನಿಂತರು. ಯೆಹೋಯಾದವನು ರಾಜಪುತ್ರನನ್ನು ಹೊರಗೆ ಕರೆದುಕೊಂಡು ಬಂದು ಅವನ ತಲೆಯ ಮೇಲೆ ಕಿರೀಟವನ್ನಿಟ್ಟು ಕೈಗೆ ಧರ್ಮಶಾಸ್ತ್ರವನ್ನು ಕೊಟ್ಟು ಅವನಿಗೆ ರಾಜ್ಯಾಭಿಷೇಕ ಮಾಡಿದನು. ಕೂಡಲೇ ಜನರು ಚಪ್ಪಾಳೆ ಹೊಡೆದು ಅರಸನು ಚಿರಂಜೀವಿಯಾಗಿರಲಿ ಎಂದು ಜಯಕಾರ ಮಾಡಿದರು. ಅತಲ್ಯಳು ಕಾವಲು ದಂಡಿನವರ ಮತ್ತು ಇತರ ಜನರ ಗದ್ದಲವನ್ನು ಕೇಳಿ ಅವರು ಕೂಡಿದ ಸರ್ವೇಶ್ವರನ ಆಲಯಕ್ಕೆ ಬಂದಳು. ಅಲ್ಲಿ ಅರಸನು ಪದ್ಧತಿಯ ಪ್ರಕಾರ ಸ್ತಂಭದ ಬಳಿಯಲ್ಲಿ ನಿಂತಿದ್ದನು. ಅಧಿಪತಿಗಳು ತುತ್ತೂರಿಗಳನ್ನು ಊದುವವರು ಅರಸನ ಹತ್ತಿರ ಇದ್ದರು. ಜನಸಾಮಾನ್ಯರೆಲ್ಲರೂ ಸಂತೋಷದಿಂದ ಕೊಂಬೂದುತ್ತಿದ್ದರು. ಇದನ್ನು ಕಂಡ ಕೂಡಲೇ ಆಕೆ ಕೋಪದಿಂದ ಬಟ್ಟೆಗಳನ್ನು ಹರಿದುಕೊಂಡು ದ್ರೋಹ ದ್ರೋಹ ಎಂದು ಕೂಗಿದಳು. ಆಗ ಯಾಜಕನಾದ ಯೆಹೋಯಾದವನು ಸೇನಾನಿಗಳಾದ ಶತಾಧಿಪತಿಗಳಿಗೆ, ಈಕೆಯನ್ನು ಸರ್ವೇಶ್ವರನ ಆಲಯದಲ್ಲಿ ಕೊಲ್ಲಬೇಡಿ. 2 ಸಾಲು ಸಿಪಾಯಿಗಳು ಈಕೆಯನ್ನು ನಡುವೆ ಮಾಡಿ ಹೊರಗೆ ಕರೆದುಕೊಂಡು ಹೋಗಲಿ ಮತ್ತು ಈಕೆಯನ್ನು ಹಿಂಬಾಲಿಸುವಂತವರನ್ನು ಕತ್ತಿಯಿಂದ ಕೊಲ್ಲಿರಿ ಎಂದು ಆಜ್ಞಾಪಿಸಿದನು. ಅವರು ಆಕೆಯನ್ನು ಹಿಡಿದು ಕುದುರೆಗಳ ಬಾಗಿಲಿನಿಂದ ಅರಮನೆಗೆ ಒಯ್ದು ಅಲ್ಲಿ ಹತಿಸಿದರು. ಅನಂತರ ಯೆಹೋಯಾದವನ ಪ್ರೇರಣೆಯಿಂದ ಅರಸನು ಪ್ರಜೆಗಳು ತಾವು ಸರ್ವೇಶ್ವರನ ಪ್ರಜೆಗಳಾಗಿರುವುದಾಗಿ ಪ್ರಮಾಣ ಮಾಡಿದರು. ಇದಲ್ಲದೆ ರಾಜನಿಗೂ ಪ್ರಜೆಗಳಿಗೂ ಒಂದು ಒಪ್ಪಂದವಾಯಿತು. ಯಹೂದ್ಯರೆಲ್ಲರೂ ಬಾಳ್ ದೇವತೆಯ ದೇವಸ್ಥಾನಕ್ಕೆ ಹೋಗಿ ಬಾಳನ ಪೂಜಾರಿಯಾದ ಮತ್ತಾನನನ್ನು ಪೀಠಗಳ ಮುಂದೆ ಕೊಂದು ಆ ದೇವಸ್ಥಾನವನ್ನು ಅದರಲ್ಲಿದ್ದ ಪೀಠ ಹಾಗೂ ವಿಗ್ರಹಗಳನ್ನು ಸಂಪೂರ್ಣವಾಗಿ ಹಾಳು ಮಾಡಿದರು. ಯೆಹೋಯಾದವನು ದೇವಾಲಯಕ್ಕೆ ಕಾವಲಿಟ್ಟನು. ನಾಡಿನವರೆಲ್ಲರೂ ಬಹಳವಾಗಿ ಸಂತೋಷಪಟ್ಟರು. ಪಟ್ಟಣದಲ್ಲಿ ಶಾಂತಿ ಇತ್ತು. ಅತಲ್ಯಳನ್ನು ಅರಮನೆಯಲ್ಲಿ ಕತ್ತಿಯಿಂದ ಸಂಹರಿಸಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಆರಿಸಿಕೊಂಡಿಹನು ಪ್ರಭು ಸಿಯೋನ್ ನಗರವನ್ನು. ದಾವೀದನಿಗೆ ಪ್ರಭು ಆಣೆಯಿಟ್ಟು ಇಂತೆಂದ. ಆಣೆ ಇಟ್ಟು ಕೊಟ್ಟ ಮಾತಿಗೆ ತಪ್ಪಲಾರನಾತ. ನಿನ್ನ ಸಿಂಹಾಸನದಲ್ಲಿ ಕೂರಿಸುವೆನು ನಿನ್ನ ತನುಜನೊಬ್ಬನನ್ನು. ಶ್ಲೋಕ. ಆರಿಸಿಕೊಂಡಿಹನು ಪ್ರಭು ಸಿಯೋನ್ ನಗರವನ್ನು. ನನ್ನ ನೇಮ ನಿಯಮಗಳನ್ನು ನಿನ್ನ ಮಕ್ಕಳು ಅನುಸರಿಸುವರಾದರೆ ಕೂರುವರು ಸದಾಕಾಲ ಅವರ ಮಕ್ಕಳು ನಿನ್ನ ಸಿಂಹಾಸನದ ಮೇಲೆ. ಶ್ಲೋಕ. ಆರಿಸಿಕೊಂಡಿಹನು ಪ್ರಭು ಸಿಯೋನ್ ನಗರವನ್ನು.
ಆರಿಸಿಕೊಂಡಿಹನು ಪ್ರಭು ಸಿಯೋನ್ ನಗರವನ್ನು, ಅಪೇಕ್ಷಿಸಿಹನು ತನ್ನ ನಿವಾಸಕ್ಕಾಗಿ ಅದನ್ನು. ಎಂದೆಂದಿಗೂ ಇದೇ ನನ್ನ ನಿವಾಸ, ಇರುವೆನೆಲ್ಲೇ, ಇದು ನನ್ನ ಅಭಿಲಾಷ. ಶ್ಲೋಕ. ಆರಿಸಿಕೊಂಡಿಹನು ಪ್ರಭು ಸಿಯೋನ್ ನಗರವನ್ನು. ಕೊಂಡೋದು ಮೂಡುವಂತೆ ಮಾಡುವೆ ದಾವಿದನಿಗಿಲ್ಲೆ, ನಂದದೀಪ ಬೆಳಗುವಂತೆ ಮಾಡುವೆ ನನ್ನ ಅಭಿಷಕ್ತನಿಗಿಲ್ಲೆ. ತೋಡಿಸುವೆನು ಅವನ ವೈರಿಗಳಿಗೆ ಲಜ್ಜಾ ಕವಚವನ್ನು, ಮುಡಿಸುವೆನು ಅವನಿಗಾದರೂ ಪ್ರಜ್ವಲ ಕಿರೀಟವನ್ನು. ಶ್ಲೋಕ. ಆರಿಸಿಕೊಂಡಿಹನು ಪ್ರಭು ಸಿಯೋನ್ ನಗರವನ್ನು. ಘೋಷಣೆ. ಅಲ್ಲೆಲುಯ, ಅಲ್ಲೆಲುಯ. ಮಾರ್ಗವು ಸತ್ಯವೂ ಜೀವವೂ ನಾನೇ, ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು. ಅಲ್ಲೆಲುಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಇಹಲೋಕದಲ್ಲಿ ಆಸ್ತಿಪಾಸ್ತಿಯನ್ನು ಶೇಖರಿಸಬೇಡಿ. ಇಲ್ಲಿ ತುಕ್ಕು ಹಿಡಿದಿತ್ತು, ನುಸಿ ಒಡೆದಿತ್ತು, ಕಳ್ಳರು ಕನ್ನ ಕೊರೆದು ಕದ್ದಾರು. ನಿಮ್ಮ ಆಸ್ತಿಯನ್ನು ಸ್ವರ್ಗದಲ್ಲಿ ಕೂಡಿಸಿಡಿ. ಅಲ್ಲಿ ತುಕ್ಕು ಹಿಡಿಯದು, ನುಸಿ ಒಡೆಯದು, ಕಳ್ಳರು ಕನ್ನ ಕೊರೆದು ಕದಿಯರು. ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿನ್ನ ಹೃದಯ. ಕಣ್ಣೇ ದೇಹಕ್ಕೆ ದೀಪ. ನಿನ್ನ ಕಣ್ಣು ಸರಿ ಇದ್ದರೆ ದೇಹವೆಲ್ಲ ಕಾಂತಿಮಯವಾಗುವುದು. ಅದು ಕೆಟ್ಟಿದ್ದರೆ ನಿನ್ನ ದೇಹವೆಲ್ಲ ಕತ್ತಲೆಮಯವಾಗುವುದು. ನಿನ್ನೊಳಗಿರುವ ಬೆಳಕೆ ಕತ್ತಲೆಯಾದಲ್ಲಿ ಅದೆಂತಹ ಕರಾಳ ಕತ್ತಲೆಯಾಗಿರಬಹುದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಆತನು ಹೆಚ್ಚಾದ ಕೃಪೆ ಕೊಡುತ್ತಾನೆ, ನನ್ನ ಜೀವದ ಮೇಲೆ ಪ್ರೀತಿ ಸುರಿಸುತ್ತಾನೆ. ದೀನ ಹೃದಯದವರನ್ನು ಎತ್ತುವ ದೇವನೇ, ನಿನ್ನ ಸನ್ನಿಧಿಯಲ್ಲಿ ನಾನು ತಲೆಬಾಗುವೆ. ಆತನು ಹೆಚ್ಚಾದ ಕೃಪೆ ಕೊಡುತ್ತಾನೆ, ನನ್ನ ಜೀವದ ಮೇಲೆ ಪ್ರೀತಿ ಸುರಿಸುತ್ತಾನೆ. ದೀನ ಹೃದಯದವರನ್ನು ಎತ್ತುವ ದೇವನೇ, ನಿನ್ನ ಸನ್ನಿಧಿಯಲ್ಲಿ ನಾನು ತಲೆಬಾಗುವೆ. ಅಹಂಕಾರಿಗಳಿಗೆ ನೀಗೋ ಎದುರಾಳಿಯಾಗಿರುವೆ, ವಿನಯಿಗಳ ಮೇಲೆ ಕೃಪೆಯ ಮಳೆ ಸುರಿಸುವೆ. ನಿನ್ನ ಚಿತ್ತಕ್ಕೆ ನಾನು ಅಧೀನನಾಗುವೆ, ನಿನ್ನ ಮಾರ್ಗದಲ್ಲೇ ಸದಾ ನಡೆಯುವೆ. ಆತನು ಹೆಚ್ಚಾದ ಕೃಪೆ ಕೊಡುತ್ತಾನೆ, ನನ್ನ ಜೀವದ ಮೇಲೆ ಪ್ರೀತಿ ಸುರಿಸುತ್ತಾನೆ. ದೀನ ಹೃದಯದವರನ್ನು ಎತ್ತುವ ದೇವನೇ, ನಿನ್ನ ಸನ್ನಿಧಿಯಲ್ಲಿ ನಾನು ತಲೆಬಾಗುವೆ. ಸೈತಾನನನ್ನು ಎದುರಿಸಿದಾಗ ಓಡಿ ಹೋಗುವನು, ನಿನ್ನ ಶಕ್ತಿಯಿಂದ ಜಯವು ದೊರೆಯುವುದು. ದೇವರ ಸಮೀಪಕ್ಕೆ ನಾನು ಬರುವಾಗ, ನೀನು ನನ್ನ ಸಮೀಪಕ್ಕೆ ಬರುವ ಪ್ರಭುವೇ. ನನ್ನ ಕೈಗಳನ್ನು ಶುಚಿಗೊಳಿಸು, ನನ್ನ ಹೃದಯವನ್ನು ನಿರ್ಮಲಗೊಳಿಸು. ಎರಡು
ಜೀವ ಪಡೆಯುವೆ. ಕಳ್ತನ ಮುಂದೆ ತಗ್ಗಿಸಿಕೊಳ್ಳುವೆ. ನಿನ್ ಪಾದದಲ್ಲಿ ನೆಲೆಸಿಕೊಳ್ಳುವೆ. ನೀನೇ ನನ್ನನ್ನು ಮೇಲಕ್ಕೆತ್ತುವೆ. ನಿನ್ನ ಮಹಿಮೆಯಲ್ಲಿ ನನ್ನನ್ನು ನಡೆಸುವೆ. ಆತನು ಹೆಚ್ಚಾದ ಕೃಪೆ ಕೊಡುತ್ತಾನೆ. ಆತನು ಹೆಚ್ಚಾದ ಕೃಪೆ ಕೊಡುತ್ತಾನೆ. ಕತ್ತಲೆಯ ರಾತ್ರಿಯಲ್ಲಿ ಮರಿಯಮ್ಮ ತಾಯಿಯ ನಾಮ ಸ್ಮರಿಸಿದೆ. ಅವರ ಪಾದಚರಣಗಳಲ್ಲಿ ನನ್ನನ್ನು ನಾನು ಅರ್ಪಿಸಿಕೊಂಡೆ. ಹೃದಯದಲ್ಲಿದ್ದ ನೋವೆಲ್ಲ ಈಗ ದೂರವಾಯಿತು. ಅವರ ತಾಯ್ತನದ ಮಮತೆಯಿಂದ ನನಗೆ ದಾರಿ ಸಿಕ್ಕಿತು. ನಾನು ಹೆಜ್ಜೆ ಹಾಕುತ್ತಿರುವೆ ಮರಿಯಮ್ಮ ತಾಯಿಯ ಕಡೆಗೆ. ಅವರ ಪ್ರೀತಿಯ ದಾವವು ನನ್ನನ್ನು ಸೆಳೆಯುತ್ತಿದೆ. ಪ್ರತಿ ಹೆಜ್ಜೆಯಲ್ಲೂ ಅವರು ಜೊತೆಯಾಗಿ ನಡೆಯುವರು. ಅವರ ಕೃಪೆಯಿಂದ ಬಲೆ ಎಲ್ಲವೂ ಒಳ್ಳೆಯದಾಗುವುದು. ಯಾವ ಕೈರುವಿಲ್ಲ, ಯಾವ ದುಃಖವೂ ಇಲ್ಲ. ತಾಯಿಯ ಪವಿತ್ರ ನಾಮದಲ್ಲಿಯೇ ಸಾಗುತ್ತಿದೆ ನನ್ನ ಪ್ರತಿ ಹೆಜ್ಜೆಯೂ. ದಾರಿ ತುಂಬಾ ದೂರವಿದೆ, ಆದರೆ ಗುರಿ ಹತ್ತಿರವಿದೆ. ತಾಯಿ ಮರಿಯಮ್ಮನ ನೆರಳಿನಲ್ಲಿ ನನಗೆ ನಂಬಿಕೆ ಇದೆ. ನಾನು ಮುನ್ನೋಡುತ್ತಿರುವೆ, ಅವರು ನನ್ನ ಕೈ ಹಿಡಿದಿದ್ದಾರೆ. ನನ್ನ ಪ್ರತಿ ಕ್ಷಣವನ್ನು ಅವರೇ ಸಿಂಗರಿಸಿದ್ದಾರೆ. ನಾನು ಹೆಜ್ಜೆ ಹಾಕುತ್ತಿರುವೆ ಮರಿಯಮ್ಮ ತಾಯಿಯ ಕಡೆಗೆ. ಅವರ ಪ್ರೀತಿಯ ದಾರವು ನನ್ನನ್ನು ಸೆಳೆಯುತ್ತಿದೆ. ಪ್ರತಿ ಹೆಜ್ಜೆಯಲ್ಲೂ ಅವರು ಜೊತೆಯಾಗಿ ನಡೆಯುವರು. ಅವರ ಕೃಪೆಯ ಬೆಲೆ ಯಾವ ಒಳ್ಳೆಯದಾಗುವುದು. ಯಾವ ಭಯವೂ ಇಲ್ಲ, ಯಾವ ದುಃಖವೂ ಇಲ್ಲ. ತಾಯಿಯ ಪವಿತ್ರ ನಾಮದಲ್ಲಿಯೇ ಸಾಗುತ್ತಿದೆ ನನ್ನ ಪ್ರತಿ ಇಚ್ಛೆಯೂ. ನಾನೆಂದಾದರೂ ದಾರಿ ಮರಕ್ಕೆ ಸರಿಯಾದ ದಾರಿ ತೋರಿಸು ತಾಯಿ. ನಿನ್ನ ಪ್ರೀತಿಯ ಅನುಭವವನ್ನು ನನಗೆ ಮಾಡಿಸು ತಾಯಿ.